ನಾನಿವತ್ತು ಮಸೂರ್ ದಾಲ್ ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು 3/4 ಕಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 6-7 ದೋಸೆ ಆಗುತ್ತೆ. ಹಾಫ್ ಆನ್ ಅವರ್ ನೆನೆಸ್ಕೊಳ್ಳಿ. ನೆನೆಸಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಶುಂಠಿ, 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಉಪ್ಪಿಟ್ಟಿನ ರವೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ನೈಸಾಗಿರಬೇಕು. ನೆನೆಸಿರ್ತೀರಲ್ಲ ಬೇಗನೆ ನುಣ್ಣಗಾಗುತ್ತೆ. ಮಾಮೂಲಿ ದೋಸೆ ಮಾಡ್ತೀವಲ್ಲ ಅಷ್ಟಿರಬಾರ್ದು, ಒಂದು ಸ್ವಲ್ಪ ತೆಳ್ಳಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡಿ. ನೀವು ಇದಕ್ಕೆ ಬೇಕು ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿನೂ ಹಾಕ್ಕೋಬೋದು. ನಾನು ಹಂಗೆ ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ತೆಳ್ಳಗಿರಬೇಕು. ಹಿಂಗೆ ಮೇಲಿಂದ ಹಾಕಿ, ಆವಾಗ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಹೈ ಮಾಡಿಬಿಡಿ, ಸೀದೋಗ್ಬಿಡುತ್ತೆ. ಮೀಡಿಯಮ್ಮಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು 1 ಸ್ಪೂನ್ ನಿಮ್ಮ ರುಚಿಗೆ ತಕ್ಕಷ್ಟು ಎಣ್ಣೆ ಇಲ್ಲ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಳಿ. ನಿಧಾನಕ್ಕೆ ಸಿಮ್ಮಲ್ಲೇ ಬೇಯಬೇಕಿದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮತ್ತು ಹೊಟ್ಟೆ ತುಂಬ್ದಂಗೆ ಇರಲ್ಲ, ಖಾಲಿನೇ ಇರುತ್ತೆ. ಅಂದರೆ ಚೆನ್ನಾಗಿರುತ್ತೆ. ಹೆವಿ ಟಿಫನ್ ಅಂತ ಅನಿಸಲ್ಲ ಇದು. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ನಿಮ್ಗೆ 2 ಕಡೆ ಬೇಕಂದ್ರೂ ಬೇಯಿಸ್ಕೊಳ್ಳಿ. ನಾನು ಒಂದೇ ಕಡೆ ಬೇಯಿಸಿದ್ದೀನಿ. ಇನ್ನೊಂದು ದೋಸೆ ನೋಡಿ, 2 ಕಡೆನೂ ನಾನು ಬೇಯಿಸಿನೇ ತೋರಿಸ್ತೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಹಂಗೆ ಹಾಕ್ಕೋಬೋದು. ಒಂದು ಸರಿ ಎಲ್ಲರೂ ಟ್ರೈ ಮಾಡಿ. ಇದು ನೋಡಿ, ನೀಟಾಗಿ ಬರುತ್ತೆ ಹಿಂಗೆ ಎತ್ತಿದ್ರೆ. 2 ಕಡೆನೂ ಬೇಕಾದರೆ ಬೇಯಿಸ್ಕೊಳ್ಳಿ. ಬಿಸಿಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತೀನಿ. ಒಂಚೂರು ಕಾಯಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಎಲ್ಲ ಹಸಿದು. ಕಡಲೆ ಬೀಜ ನಾನು ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂಚೂರು ಹುಣಸೆಹಣ್ಣು, ಕಡಲೆ ಬೀಜ ಸ್ವಲ್ಪ ಜಾಸ್ತಿ, ಕಡಲೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ಅಷ್ಟೇ. ನಿಮ್ಗೆ ರುಚಿಗೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕೊತ್ತಂಬರಿ, ಒಂಚೂರು ಕೊರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆಲ್ಲ ಚಟ್ನಿಗೆ ಒಗ್ಗರಣೆ ಎಲ್ಲ ಏನೂ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೋಬೋದು. ಈ ಚಟ್ನಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮಿತ್ಕೊಂಡು ತಿನ್ಬೋದು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.